ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಭರತ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸದ್ಯ ನಮ್ಮ ಕರ್ನಾಟಕದಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ. ಬಟ್ ಆದರೆ ಅದರಲ್ಲಿ ಒಂದಿಷ್ಟು ಪ್ರಮುಖವಾಗಿ ಒಂದಿಷ್ಟು ವಿಚಾರಗಳಿವೆ. ನಿಮ್ಗೆ ಗೊತ್ತಿರುತ್ತೆ ಮೀಡಿಯಾಗಳು ಯಾವುದಕ್ಕೆ ಹೆಚ್ಚಿನ ಮಹತ್ವಗಳು ಕೊಡ್ತಾ ಇವೆ ಅಂತ. ಸೊ ಅದನ್ನೆಲ್ಲ ಬಿಟ್ಟರೆ ನಾನಿವತ್ತು ಮಾತನಾಡಲಿಕ್ಕೆ ಹೊಡ್ತಿರುವಂತಹ ಒಂದು ಟಾಪಿಕ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಟೋ ಡ್ರೈವರ್ಗಳು ಹಾಗೂ ಈ ಒಂದು ರ್ಯಾಪಿಡೋ ಆಗಲಿ ಅಥವಾ ಓಲಾ ಉಬರ್ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳ ನಡುವೆ ನಡೆಯುತ್ತಿರುವ ಒಂದು ಸಂಘರ್ಷ ಅಥವಾ ಒಂದು ಕಾನ್ಫ್ಲಿಕ್ಟ್ ಬಗ್ಗೆ ಈ ಒಂದು ವಿಚಾರದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರ್ಯಾಪಿಡೋ ತುಂಬ ಜನ ಯೂಸ್ ಮಾಡ್ತಾ ಇದ್ವಿ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ. ಬೀಯಿಂಗ್ ವೆರಿ ಹಾನೆಸ್ಟ್, ನಾನು ರ್ಯಾಪಿಡೋ ಯೂಸ್ ಮಾಡಿದ್ದೀನಿ ಆ್ಯಂಡ್ ರ್ಯಾಪಿಡೋ ಡ್ರೈವ್ ಕೂಡ ಮಾಡಿದ್ದೇನೆ. ಸೊ ಮಾಡಿದ್ದೆ ಅಂದರೆ ಪಾಸ್ಟಲ್ಲಿ ಒಂದು 2-3 ವರ್ಷ ಹಿಂದೆ ನಾನು ಮಾಡಿದ್ದೆ. ವೆನ್ ಐ ವಾಸ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಹಾಗೆ ಒಂದು 200-300 ಆಗ್ತಾ ಇತ್ತು ಡೈಲಿ. ಸೊ ಸ್ಟೂಡೆಂಟ್ಗಳಿಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಅದು. ಸೊ ಅದು ಬಿಟ್ಟು ರೀಸೆಂಟಾಗಿ ಒಂದು ಬೆಳವಣಿಗೆ ಆಗಿದೆ. ಏನಂದರೆ ಆಟೋ ಡ್ರೈವರ್ಗಳೆಲ್ಲ ಸಾರಿಗೆ ಇಲಾಖೆಗೆ ನುಗ್ಗಿ ಒಂದು ಮನವಿಯನ್ನು ಕೊಟ್ಟು ಸ್ಟ್ರೈಕ್ ಮಾಡಿ ಒಂದು ಡಿಮ್ಯಾಂಡನ್ನು ಕೂಡ ಮಾಡಿದರು. ಅದಾದಮೇಲೆ ತದನಂತರ RTO ಆಫೀಸರ್ಗಳು ಕೂಡ ರೋಡಲ್ಲಿ ಇಳಿದು ಗಾಡಿಗಳನ್ನು ಸೀಸ್ ಮಾಡಿ ದಂಡ ಹಾಕಿ ಈ ಥರ ದೊಡ್ಡ ಹೈ ಡ್ರಾಮನೇ ನಡೆದಿದೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಸೊ ಅದೇದಾದಂತಹ ಒಂದು ಇಲ್ಲಿ ನಾನು ಯಾರದೇ ಒಂದು ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಯಾಕಂದರೆ ನಾನು ನನ್ನ ಒಂದು ಅನಿಸಿಕೆಯನ್ನು ನಾನು ಹಂಚ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಏನಂದರೆ ಸೊ ರ್ಯಾಪಿಡೋ ಡ್ರೈವರ್ಸ್ಗಳು ಅಥವಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನ ಲೀಗಲ್ ಮಾಡಿ ಅಂತ ಒಂದಿಷ್ಟು ಸಂಘ ಸಂಸ್ಥೆಗಳಾಗಲಿ ಅಥವಾ ಒಂದಿಷ್ಟು ಗ್ರೂಪ್ ಅವರು ಕೂಡ ಮನವಿ ಮಾಡಿದ್ದಾರೆ. ಅದೇ ರೀತಿ ಆಟೋ ಡ್ರೈವರ್ಗಳ ಸಂಘ ಸಂಸ್ಥೆ ಏನಿದೆ ಅವರು ಕೂಡ ಒಂದು ಮನವಿ ಮಾಡಿದ್ದಾರೆ. ಸೊ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಸಫರ್ ಮಾಡೋದು ಯಾರು ನಾವು, ಅಂದರೆ ನಾವು ಕಾಮನ್ ಪೀಪಲ್. ಸೊ ನಮಗೆ ಅದು ಎಡವಟ್ಟಾಗೋದು, ಅಂದರೆ ನಮಗೆ ಅದು ಏಟಾಗೋದು. ಯಾಕಂದರೆ ಒಂದು ಸಣ್ಣ ಘಟನೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ. ಸೊ ನಾನು ಎಲ್ಲೋ ಹೋಗಿದ್ದೆ ಗುರು, ಅಂದರೆ ಈಚೆ ಹೋಗಿದ್ದೆ, ಎಲ್ಲೋ ಪ್ರಾಬ್ಲಿ ಧರ್ಮಸ್ಥಳ ಅನ್ಕೋತೀನಿ. ಇಲ್ಲ, ನಾನು ಹಾಸನ್ಗೆ ಹೋಗಿ, ನಮ್ಮೂರು ಹಾಸನ್ನು. ಸೊ ಹಾಸನಿಂದ ಬರೋದು ಹೋಗೋದು ಅದೆಲ್ಲ ಮಾಡ್ತಿದ್ದೆ. ಸೊ ಇದೇ ರೀತಿ ಒಂದ್ಸಲಿ ಹಾಸನಿಂದ ಬರುವಾಗ ಮೆಜೆಸ್ಟಿಕ್ ಬಂದೆ ಅರೌಂಡ್ 10:30-11 ಆಗೋಗಿತ್ತು ಟೈಮ್. ಸೊ ಏನಾಯ್ತು, ಅವಾಗ ಆಟೋದವ್ರನ್ನ ಕೇಳಿದೆ. ಮೆಜೆಸ್ಟಿಕಲ್ಲಿ ಆಟೋದು ಅವರೇ ಕೇಳ್ತಾರೆ ಬನ್ನಿ ಅಂತ. ಸೊ ಕೇಳಿದ್ರೆ ಎಷ್ಟು ಅಂದರೆ 150 ರೂಪಾಯಿ ಹೇಳಿದ್ರು. ಸೊ ಮೆಜೆಸ್ಟಿಕ್ಕಿಂದ ನಮ್ಮ ಮನೆ ಇರೋದು ಮೆಜೆಸ್ಟಿಕ್ಕಿಂದ ಚಾಮರಾಜಪೇಟೆಗೆ ಅಬೌಟ್ 2.5 to 3 ಕಿಲೋಮೀಟರ್ ಮ್ಯಾಕ್ಸಿಮಮ್ ಆಗುತ್ತೆ. 3 ಕಿಲೋಮೀಟರ್ಗೆ ನೀವು 150 ರೂಪಾಯಿ ಚಾರ್ಜ್ ಮಾಡ್ತೀರಾ ಅಂದರೆ ಸೊ ಹೇಗೆ ಅದು? ಅಂದರೆ ನಾನು ಹಾಸನಿಂದ ಬೆಂಗಳೂರಿಗೆ 123 ರೂಪಾಯಿ ಕೊಟ್ಟು ನಾನು ಬಂದಿದ್ದೀನಿ ಬಸ್ಸಲ್ಲಿ, ಗೌರ್ಮೆಂಟ್ ಬಸ್ಸಲ್ಲಿ. ಇವರು ಮೆಜೆಸ್ಟಿಕ್ಕಿಂದ ಮನೆಗೆ 3 ಕಿಲೋಮೀಟ್ರಿಗೇನೆ 150 ರೂಪಾಯಿ ಕೇಳ್ತಾರೆ. ಸೊ ಎಷ್ಟು ಮಟ್ಟಿಗೆ ಇದು ಸರಿ ಅನಿಸ್ತು? ನಾನು ಏನು ಮಾಡಿದೆ ಅಂತ ಪರಿಸ್ಥಿತಿಯಲ್ಲಿ ಅಂದರೆ, ನಾನು ರ್ಯಾಪಿಡೋ ಬುಕ್ ಮಾಡಿದೆ. ರ್ಯಾಪಿಡೋ ನನಗೆ 42 ರೂಪಾಯಿ 43 ರೂಪಾಯಿ ಆಯಿತು. ಸೊ ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ನಾನು ಹೋದೆ. ಸೊ ಇದು ನನ್ನ ಕನ್ವೀನಿಯನ್ಸು. ಸೊ ನನಗೆ ಯಾರು 1 ರೂಪಾಯಿ ಕೊಡಲ್ಲ. ನಾನು ಕಷ್ಟಪಡ್ತೀನಿ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ನನ್ನ ಮನಿನ ಅರ್ನ್ ಮಾಡ್ತೀನಿ ಅಲ್ವಾ? ಸೊ ಈ ರೀತಿ ಇರುವಾಗ ನಾನು ಆಬ್ವಿಯಸ್ಲಿ ನನ್ನ ಅಮೌಂಟನ್ನು ಸೇವ್ ಮಾಡಬೇಕು ಅಂತ ನನ್ನ ಒಂದು ಯೋಚನೆ ಇರುತ್ತೆ. ಹೀಗಾಗಿ ನಾನು ಆಬ್ವಿಯಸ್ಲಿ ರ್ಯಾಪಿಡೋ ಯೂಸ್ ಮಾಡ್ತೀವಿ. ನೋಡಿ, ಇದು ಡಬಲ್ ಅಲ್ಲ, ತ್ರಿಬಲ್ ಕೊಟ್ಟಂಗಾಯಿತು. ಸೊ 43 ನಾನು ಪೇ ಮಾಡಿದೆ. ಅವ್ರು ಕೇಳಿದ 150 ರೂಪಾಯಿ, ಅಂದರೆ 3 ಪಟ್ಟು ಜಾಸ್ತಿ ಕೇಳಿದ್ರು ಅವರು. ಸೊ ಮೀಟ್ರು ಹಾಕಲ್ಲ, ಏನೂ ಇಲ್ಲ. 1.5 ಅದು ಇನ್ನೊಂದು ಕಡೆ. ಅದು ಏನಂದರೆ 10 ಗಂಟೆ 10:30 ಮೇಲಾಗಿದೆ, 1.5 9 ಗಂಟೆ ಮೇಲಾದ್ರೆ 1.5, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ. ಸೊ ಅದು ಇನ್ನೊಂದು ಕಡೆ ಬರುತ್ತೆ. ಬಟ್ ಸ್ಟಿಲ್ ನಮಗೆ ಎಲ್ಲಿ ಕನ್ವೀನಿಯಂಟ್ ಇದೆ, ನಮ್ಗೆ ಎಲ್ಲಿ ಕಡಿಮೆಗೆ ಸಿಗ್ತಾ ಇದೆ, ನಾವು ಅಲ್ಲೇ ಹೋಗ್ತೀವಿ. ಸೊ ಇದು ನನಗೆಲ್ಲೋ ಒಂದು ಕಡೆ ಒಂದು ಪ್ಲಸ್ ಪಾಯಿಂಟು ರ್ಯಾಪಿಡೋ ಅಲ್ಲಿ ಅಂತ ಅನಿಸ್ತು. ಆಮೇಲೆ ಕನ್ವೀನಿಯನ್ಸ್ ಕೂಡ ಏನಿದೆ ಅಂದರೆ ರ್ಯಾಪಿಡೋ ಅಲ್ಲಿ, ಅಂದರೆ ನಾವು ಬೈಕಲ್ಲಿ ಬೇಗನೆ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ಬೋದು ಈ ಟ್ರಾಫಿಕಲ್ಲೂ ಅದನ್ನು ಮೀರಿ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಾನು ಇಲ್ಲಿ ಮೊದಲೇ ಹೇಳ್ದಂಗೆ ನಾನು ಯಾರು ಪ್ರಮೋಟ್ ಮಾಡ್ತಾ ಇಲ್ಲ, ಅಂದರೆ ಅವ್ರು ಬೆಸ್ಟು ಇವರು ಪರ್ಮಿಷನ್ ಕೊಡಬೇಕು, ಅವ್ರು ಪರ್ಮಿಷನ್ ಕೊಡಬೇಕಂತ. ಬಟ್ ಏನಂದರೆ ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳೋಕ್ಕಿಂತ ಮುಂಚೆ ಸೊ ಜನಗಳ ಒಂದು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದೇ ರೀತಿ ಒಂದು ಫೀಡ್ಬ್ಯಾಕನ್ನು ತಗೊಳ್ಳಿ. ಸೊ ಆಟೋದ ಪ್ರಾಬ್ಲಮ್ ಏನಿದೆ ಅನಾಲಿಸಿಸ್ ಮಾಡಿ. ಅಂದರೆ ಯಾಕೆ ಅವ್ರು ಮೀಟ್ರ್ ಹಾಕಲ್ಲ, ಯಾಕೆ ಎಕ್ಸ್ಟ್ರಾ ಡಬಲ್ ಕೇಳ್ತಾರೆ, ಇದೆಲ್ಲ ಕೂಡ ಒಂದು ಯೋಚನೆ ಮಾಡಿ ಅದನ್ನು ಪರಿಗಣಿಸಿ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದೇ ರೀತಿ ತುಂಬ ಇನ್ಸಿಡೆಂಟ್ ಆಗಿದೆ ಆಟೋದವ್ರ ಜೊತೆ. ಅಂದರೆ ಕರೆದ್ರೆ ಇಲ್ಲಿ ಬರ್ತೀರಾ ಅಂದರೆ ಬರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಹಂಗೆ ಹೋಗೋಣ ಅಂದರೆ ಹಂಗಾಗಲ್ಲಪ್ಪ, ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ನೋಡ್ತಾ ಇದ್ರೆ
ತುಂಬ ಇದೆ. ಡೈಲಿ ಓಡಾಡೋರಿಗೆ ಅಥವಾ ಬೆಂಗಳೂರಲ್ಲೇ ಇರೋರಿಗೆ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಇಲ್ಲಿ ಯಾರು ಬ್ಲೇಮ್ ಮಾಡ್ತಾ ಇಲ್ಲ, ಎಲ್ಲ ಆಟೋದವರೆಲ್ಲ ಕೆಟ್ಟವರು ಅಥವಾ ನೋಡಿ ಆಟೋದವ್ರು ಈ ಥರ ತೊಂದರೆಗಳು ಮಾಡ್ತಾರೆ, ಈ ಥರ ಎಲ್ಲ ತೊಂದರೆ ಅನುಭವಿಸಿದ್ದೀನಿ ನಾನು ಆಟೋವರಿಂದ ಅಂತ. ಬಟ್ ಏನಂದರೆ ಇದು ರಿಯಾಲಿಟಿ. ಸೊ ನಾನು ಏನಿದೆ, ನನಗೇನು ಅನುಭವ ಆಗಿದೆ, ನನ್ನ ಒಂದು ಅನುಭವದಲ್ಲಿ ನಾನು ನನ್ನ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಯಾರು ಇಲ್ಲಿ ದೂರ್ತಾ ಇಲ್ಲ. ಸೊ ಅವ್ರವ್ರ ಪಾಡು ಅವ್ರವ್ರಿಗಿರುತ್ತೆ. ಬಟ್ ಸಾಮಾನ್ಯ ಜನರು ಅಂತ ಬಂದರೆ, ಕಾಮನ್ ಮ್ಯಾನ್ ಅಂತ ಬಂದರೆ, ಸೊ ಆಬ್ವಿಯಸ್ಲಿ ನಾವು ನಮ್ಮ ಒಂದು ಕನ್ವೀನಿಯೆಂಟ್ ಅಥವಾ ನಮಗೆ ಎಲ್ಲಿ ₹1 ಸೇವ್ ಆಗುತ್ತೆ ಅಂತ ನೋಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿರುವಾಗ ನಾನು ಏನಂದ್ರೆ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ರ್ಯಾಪಿಡೋ ನೀವು ಬಿಡಲೇಬೇಕು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನ ಬಿಡಲೇಬೇಕು, ಅದಕ್ಕೆ ಪರ್ಮಿಷನ್ ಕೊಡಲೇಬೇಕು ಅಂತೇನಿಲ್ಲ. ಸೊ ಕೊಡಲ್ವಾ, ದಟ್ಸ್ ಫೈನ್. ಬಟ್ ಆದರೆ ಆಟೋದವ್ರದ್ದು ಪರಿಸ್ಥಿತಿ ಏನಿದೆ ಅಂದರೆ, ಅವರು ಯಾಕೆ ಈ ಥರ ಎಲ್ಲ, ಅವ್ರದ್ದು ಬಿಹೇವಿಯರ್ ಈ ಥರ ಎಲ್ಲ ಇದೆ ಅಂದರೆ, ಜಾಸ್ತಿ ಚಾರ್ಜ್ ಮಾಡೋದಾಗಿರ್ಬೋದು, ಡಬಲ್ ರೇಟ್, ಮೀಟ್ರ್ ಹಾಕಲ್ಲ, ಆಮೇಲೆ ಕರೆದ ಕಡೆ ಹೋಗಲ್ಲ ಹೆಚ್ಚಾಗಿ. ಸೊ ಇಂಥವೆಲ್ಲ ಒಂದಿಷ್ಟು ಕನ್ಸಿಡರ್ ಮಾಡಿಕೊಂಡು ಇದು ಇಂಪ್ರೂವ್ ಆಗೋ ಹಾಗೆ ಕಸ್ಟಮರ್ಸ್ಗೆ. ಸೊ ಅದು ಒಂದು ರೀತಿ ಈ ಪ್ರಾಬ್ಲಮ್ಗಳು ಶಾರ್ಟ್ ಔಟ್ ಆದರೆ ಖಂಡಿತ ಜನಗಳೇ ಆಟೋ ಹೊಡ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.